ಯೋಗೇಶ್ ಗೌಡ ಕೊಲೆ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ. ವಿನಯ್ ಕುಲಕರ್ಣಿಗೆ ಕೈದಿ ನಂಬರ್ ಅನ್ನ ನೀಡಿದ್ದಾರೆ ಜೈಲಾಧಿಕಾರಿಗಳು. ತಾತ್ಕಾಲಿಕ ಯುಟಿಪಿ ನಂಬರ್ 3674 ಈ ನಂಬರ್ ಅನ್ನ ಜೈಲಾಧಿಕಾರಿಗಳು ನೀಡಿದ್ದಾರೆ. ಯೋಗೇಶ್ ಗೌಡ ಕೊಲೆಯ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ನಿನ್ನೆ ಪ್ರಕಟ ಆಯಿತು. ಇವತ್ತು ವಿನಯ್ ಕುಲಕರ್ಣಿಗೆ ಕೈದಿ ನಂಬರ್ ನೀಡಿದ್ದಾರೆ ಜೈಲಾಧಿಕಾರಿಗಳು. ಒಂದೇ ಬ್ಯಾರಕ್ನಲ್ಲಿ ವಿನಯ್ ಕುಲಕರ್ಣಿ ಸೇರಿದಂತೆ 17 ಕೈದಿಗಳಿದ್ದಾರೆ. 10 ದಿನ ಕ್ವಾರಂಟೈನ್ ಸೆಲ್ನಲ್ಲೇ ಇಟ್ಟು ಆ ನಂತರ ಬ್ಯಾರಕ್ ಅನ್ನ ಬದಲಾಯಿಸಲಾಗುತ್ತೆ. ನಿನ್ನೆ ರಾತ್ರಿ ಬ್ಯಾರಕ್ನಲ್ಲಿ ವಿನಯ್ ಕುಲಕರ್ಣಿ ಕಣ್ಣೀರು ಹಾಕಿದ್ದಾರೆ. ಮುಂಜಾನೆ 3 ಗಂಟೆ ವೇಳೆಗೆ ವಿನಯ್ ಕುಲಕರ್ಣಿ ನಿದ್ದೆಗೆ ಜಾರಿದ್ರು. ನಿನ್ನೆ ರಾತ್ರಿ ಬ್ಯಾರಕ್ನಲ್ಲಿ ವಿನಯ್ ಕುಲಕರ್ಣಿ ಕಣ್ಣೀರು ಹಾಕಿದ್ದಾರೆ. ರಾಜಕೀಯ ಭವಿಷ್ಯ, ಕುಟುಂಬದ ಬಗ್ಗೆ ವಿನಯ್ ಕುಲಕರ್ಣಿಗೆ ಚಿಂತೆ ಶುರುವಾಗಿದೆ. ಕ್ವಾರಂಟೈನ್ ಸೆಲ್ನ ಡಿ ಬ್ಯಾರಕ್ನಲ್ಲಿ ವಿನಯ್ ಕುಲಕರ್ಣಿ ಅಂಡ್ ಗ್ಯಾಂಗ್ ಇದೆ. ಕಳೆದ 10 ವರ್ಷದ ಹಿಂದೆ ಆದಂತಹ ಹತ್ಯೆ, ಯೋಗೇಶ್ ಗೌಡ ಹತ್ಯೆ ಪ್ರಕರಣ 10 ವರ್ಷಗಳ ಕಾಲ ಸುದೀರ್ಘ ಪ್ರಕರಣದ ತನಿಖೆ ನಡೆಯಿತು, ವಿಚಾರಣೆ ನಡೆಯಿತು. ಈ ಪ್ರಕರಣದಲ್ಲಿ ಅಪರಾಧಿ ಅಂತ ಘೋಷಣೆ ಮಾಡಿ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನ ಪ್ರಕಟಿಸಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ವಿನಯ್ ಕುಲಕರ್ಣಿ ಅಂಡ್ ಗ್ಯಾಂಗಿಗೆ ಅಪರಾಧಿ, ಅದರ ಜೊತೆಗೆ ಜೀವಾವಧಿ ಶಿಕ್ಷೆ ಕೂಡ ಪ್ರಕಟ ಆಗಿದೆ. ಕೈದಿ ನಂಬರ್ ಕೊಟ್ಟರು, ಅದಾದ ನಂತರ ರಾತ್ರಿ ಇಡೀ ಜೈಲಿನಲ್ಲಿ ನಿದ್ದೆ ಮಾಡಿಲ್ಲ, ಕಣ್ಣೀರು ಹಾಕಿದ್ದಾರೆ ಅನ್ನೋ ಮಾಹಿತಿ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಜೈಲಿನ ಮೊದಲ ದಿನ? ಶ್ವೇತಾ, ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದ ತೀರ್ಪು ಮತ್ತೆ ಎಷ್ಟು ಪ್ರಮಾಣದ ಶಿಕ್ಷೆ ಅಂತ ಹೇಳಿ ನಿನ್ನೆ ಕೋರ್ಟ್ ಡಿಸೈಡ್ ಮಾಡ್ತು. ಎಲ್ಲರಿಗೂ ಸಹ ಜೀವಾವಧಿ ಶಿಕ್ಷೆಯನ್ನ ನೀಡಿರ್ತಕ್ಕಂಥದ್ದು. ಜೀವಾವಧಿ ಶಿಕ್ಷೆ ನೀಡಿರೋ ಹಿನ್ನೆಲೆಯಲ್ಲಿ ಎಲ್ಲಾ ಆರೋಪಿಗಳು ಅಪರಾಧಿಗಳಾಗ್ತಾರೆ. ಹೀಗಾಗಿ ಅವರನ್ನ ನಿನ್ನೆ ಪರಪ್ನಗರದ ಜೈಲಿಗೆ ಸಿಬಿಐ ಅಧಿಕಾರಿಗಳು ಕರ್ಕೊಂಡೋಗಿ ಬಿಟ್ಟು ಬಂದಿರ್ತಕ್ಕಂಥದ್ದು. ಈ ನಡುವೆ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರ್ತಕ್ಕಂಥ ಶಾಸಕ ವಿನಯ್ ಕುಲಕರ್ಣಿ ಅಂಡ್ ಇತರ ಸದಸ್ಯರು ಏನಿದ್ದಾರೆ ಅವ್ರಿಗೆಲ್ಲ ತಾತ್ಕಾಲಿಕವಾಗಿ ಯುಟಿಪಿ ನಂಬರ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಅಂಡರ್ ಟ್ರಯಲ್ ಪ್ರಿಸನರ್ ನಂಬರ್ ಅನ್ನ ಮೊದಲು ನೀಡಲಾಗುತ್ತೆ. 3674 ಅಂತ ಹೇಳಿ ಅಂಡರ್ ಟ್ರಯಲ್ ಪ್ರಿಸನ್ ಅಂತ ಹೇಳಿ ವಿನಯ್ ಕುಲಕರ್ಣಿಗೆ ಜೈಲಾಧಿಕಾರಿಗಳು ನೀಡಿದ್ದಾರೆ. ಇವತ್ತು 11 ಗಂಟೆ ನಂತರ ಎಲ್ಲಾ ಕೈದಿಗಳಿಗೂ ಸಿಟಿಪಿ ಅಂದ್ರೆ ಪ್ರಜಾಬಂದಿ ಕೈದಿ ಅಂತ ಹೇಳಿ ಬರುತ್ತೆ. ಆ ಪ್ರಜಾಬಂದಿ ಕೈದಿಯ ನಂಬರ್ ಅನ್ನ ಕೊಡ್ತಾರೆ. ನಂತರ ಅವ್ರಿಗೆ ಸರ್ಕಾರದ ಮ್ಯಾನ್ಯುಯಲ್ ಏನಿದೆ, ಜೈಲ್ ಮ್ಯಾನ್ಯುಯಲ್ ಪ್ರಕಾರ ವೈಟ್ ಬಟ್ಟೆಯನ್ನ ಕೊಡ್ತಾರೆ. ಅಲ್ಲೇ ಸಹ ಅವರು ಇನ್ನು ಜೀವನಾವಧಿವರೆಗೂ ಸಹ ಅಲ್ಲೇ ಸಹ ಕಾಲ ಕಳಿಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಏನಂದ್ರೆ ಯಾವುದೇ ಅಪರಾಧಿ ಅಥವಾ ಆರೋಪಿಗಳನ್ನ ಜೈಲಿಗೆ ಕರ್ಕೊಂಡೋದ ಸಂದರ್ಭದಲ್ಲಿ ಕ್ವಾರಂಟೈನ್ ಸೆಲ್ಗೆ ಮೊದಲು ಹಾಕಲಾಗುತ್ತೆ. ಕ್ವಾರಂಟೈನ್ ನಲ್ಲಿ ಸುಮಾರು 10 ದಿನಗಳ ಕಾಲ ಅವರ ಹೆಲ್ತ್ ಚೆಕ್ಅಪ್ ಮಾಡ್ತಾರೆ. ಅಂದ್ರೆ ಏನಾದ್ರೂ ಸಮಸ್ಯೆ ಇದೆಯಾ ಅನ್ನೋದ್ರ ಬಗ್ಗೆನೂ ಸಹ ಆರೋಗ್ಯ ತಪಾಸಣೆ ಮಾಡ್ತಾರೆ. ಅವ್ರು ಎಲ್ಲಾ ರೀತಿಯ ಫಿಟ್ ಇದ್ದಾರೆ, ಬ್ಯಾರಕ್ ನಲ್ಲಿ ಅವ್ರನ್ನ ಹಾಕ್ಬೋದು ಅನ್ನೋದು ಗೊತ್ತಾದ ತಕ್ಷಣ ಅವರನ್ನ ಬ್ಯಾರಕ್ಗೆ ಶಿಫ್ಟ್ ಮಾಡ್ತಾರೆ. ದರ್ಶನ್ ಇರ್ತಕ್ಕಂಥ ಬ್ಯಾರಕ್ ಮಾರ್ಗವಾಗಿಯೂ ಸಹ ವಿನಯ್ ಕುಲಕರ್ಣಿ ವಾಸ್ತವ್ಯ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಅಧಿಕಾರಿಗಳು ವಹಿಸಿರ್ತಕ್ಕಂಥದ್ದು. ಇನ್ನು ವಿನಯ್ ಕುಲಕರ್ಣಿ ಸೇರಿದಂತೆ 17 ಕೈದಿಗಳೇನಿದ್ದಾರೆ ಒಂದೇ ಬ್ಯಾರಕ್ ನಲ್ಲಿ ವಾಸ್ತವ್ಯವನ್ನ ನಿನ್ನೆ ರಾತ್ರಿ ನೀಡಲಾಗಿತ್ತು. ರಾತ್ರಿಯೇ ಸಹ ಚಪಾತಿ ನೀಡಿದ್ದು ಸರಿಯಾಗಿ ಊಟ ಮಾಡದೆ ಚಿಂತೆಗೆ ಜಾರಿದ್ದ ವಿನಯ್ ಕುಲಕರ್ಣಿ ನಿನ್ನೆ ರಾತ್ರಿ ಬ್ಯಾರಕ್ ನಲ್ಲಿ ಸರಿಯಾದ ರೀತಿಯ ನಿದ್ದೆ ಮಾಡದೆ ಕಣ್ಣೀರು ಹಾಕಿದ್ರು ಅನ್ನೋ ಮಾಹಿತಿಯನ್ನ ಜೈಲು ಮೂಲಗಳಿಂದ ಸಿಗ್ತಾ ಇರ್ತಕ್ಕಂಥದ್ದು. ಊಟ ಮಾಡದೆ, ನಿದ್ದೆಯನ್ನು ಸರಿಯಾಗಿ ಮಾಡದೆ ಬೇಸರದಿಂದ ಓಡಾಡ್ತಾ ಇದ್ರು ಅನ್ನೋ ಮಾಹಿತಿ ಇದೆ. ಮುಂಜಾನೆ 3 ಗಂಟೆ ಸುಮಾರಿಗೆ ನಿದ್ದೆಗೆ ಜಾರಿದ್ದಾರೆ. ಬೆಳಗ್ಗೆ ಎಚ್ಚರ ಇದ್ದಂತ ಕುಲಕರ್ಣಿ ತಮ್ಮ ಮುಂದಿನ ಭವಿಷ್ಯ ಏನು, ಕುಟುಂಬಸ್ಥರನ್ನ ನೆನೆದು ಕಣ್ಣೀರು ಹಾಕ್ತಾ ಇದ್ದಾರೆ ಬೆಳಗ್ಗೆನೂ ಸಹ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಈಗ ಜೀವಾವಧಿ ಶಿಕ್ಷೆ ಆಗಿರೋದ್ರಿಂದ ಅಂದ್ರೆ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಪ್ರಕಟ ಆದ್ರೆ ಅವರ ಶಾಸಕ ಸ್ಥಾನ ಕೂಡ ಹೋಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಅವ್ರು ಅನರ್ಹ ಆಗ್ತಾರೆ. ನಂತರ ಈಗ ಮತ್ತೆ ಧಾರವಾಡದ ಕ್ಷೇತ್ರಕ್ಕೆ ಉಪಚುನಾವಣೆ ಕೂಡ ನಡೆಯೋ ಸಾಧ್ಯತೆ ಇರ್ತಕ್ಕಂಥದ್ದು. ಒಂದ್ ಕಡೆ ಕುಟುಂಬಸ್ಥರನ್ನ ಶಿಕ್ಷೆ ಪ್ರಮಾಣ ಪ್ರಕಟ ಆಗ್ತಿದ್ದಂಗೆ ಸಹ ನಿನ್ನೆ ಕುಟುಂಬಸ್ಥರನ್ನ ತಬ್ಬಿ ವಿನಯ್ ಕುಲಕರ್ಣಿ ಕಣ್ಣೀರ್ ಹಾಕ್ತಾ ಇದ್ರು. ಈ ನಡುವೆ ಜೈಲಿಗೆ ಹೋಗೋ ಮಾರ್ಗ ಮಧ್ಯನೂ ಸಹ ನಿರಂತರವಾಗಿ ಭಾವುಕರಾಗಿದ್ರು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಪರಪ್ನಗರದ ಜೈಲಿನಲ್ಲಿರ್ತಕ್ಕಂಥ ವಿನಯ್ ಕುಲಕರ್ಣಿ 10 ದಿನ ಕ್ವಾರಂಟೈನ್ ಡಿ ಸೆಲ್ ನಲ್ಲಿ ಇರ್ತಾರೆ. ಆ ನಂತರ ಬ್ಯಾರಕ್ ನಲ್ಲಿದ್ದು ಅವರನ್ನ
ಮೇನ್ ಬ್ಯಾರಕ್ ಇದೆ, ಮೇನ್ ಸೆಲ್ ಏನಿದೆ ಅಲ್ಲಿಗೆ 10 ದಿನಗಳ ನಂತರ ಶಿಫ್ಟ್ ಮಾಡ್ತಾರೆ. ಅವ್ರಿಗೆ ಸಜಾಬಂದಿ ಕೈದಿಯನ್ನ ನಂಬರ್ನ ಇವತ್ತು ನೀಡ್ತಾರೆ ಶ್ವೇತಾ. ಎಸ್, ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.